ಬಾಯಲ್ಲಿಟ್ಟರೆ ಸಾಕು ಬೆಣ್ಣೆಯಂತೆ ಕರಗುವಂತಹ ಪರ್ಫೆಕ್ಟ್ ಹದ. ಯಾವುದೇ ಸಕ್ಕರೆ ಇಲ್ಲ, ಪಾಕದ ಗೋಜಿಲ್ಲ. ಕೇವಲ 10 ನಿಮಿಷದಲ್ಲಿ ಮಾಡೋ ಈ ಸಾಂಪ್ರದಾಯಿಕ ಉಂಡೆ ಒಮ್ಮೆ ತಿಂದರೆ ಪದೇ ಪದೇ ನೆನಪಾಗುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ನಾಗರ ಪಂಚಮಿ ವಿಶೇಷ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಶೇಂಗಾವನ್ನು ಸಣ್ಣ ಉರಿಯಲ್ಲಿ ಗರಿಗರಿಯಾಗುವಂತೆ ಹುರ್ಕೊಳ್ಬೇಕು. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಕಾಳಿಂಗ ಸರ್ಪವನ್ನು ವಧಿಸಿ ವೃಂದಾವನವನ್ನು ರಕ್ಷಿಸಿದ ದಿನ ನಾಗರ ಪಂಚಮಿ ಅಂತ ಹೇಳಲಾಗುತ್ತೆ. ನಂತರ ಅರ್ಧ ಕಪ್ ಎಳ್ಳನ್ನು ಪ್ರತ್ಯೇಕವಾಗಿ ಬಾಣಲೆಯಲ್ಲಿ ಹಾಕಿ ಅದು ಕೆಂಪಾಗಿ ಚಿಟುಕ್ಟ ಎನ್ನುವವರೆಗೆ ಹುರಿದುಕೊಳ್ಳಿ. ಮತ್ತೊಂದು ಕಥೆಯ ಪ್ರಕಾರ ಜನಮೇಜಯನು ಆಸ್ತಿಕ ಮುನಿಯ ಆದೇಶದಂತೆ ಸರ್ಪಯಾಗವನ್ನು ನಿಲ್ಲಿಸಿದ ದಿನವೇ ನಾಗರ ಪಂಚಮಿ. ಒಂದು ಅರ್ಧ ಕಪ್ ತುರಿದ ಒಣಕೊಬ್ಬರಿಯನ್ನು ಸ್ವಲ್ಪ ಎಣ್ಣೆ ಪಸೆ ಬಿಡುವಷ್ಟು ಹುರ್ಕೊಳ್ಬೇಕು. ಈ ಎಲ್ಲ ಹುರಿದ ಪದಾರ್ಥಗಳು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದ ಶೇಂಗಾ, ಕೊಬ್ಬರಿ ಮತ್ತು ಎಳ್ಳನ್ನು ಸೇರಿಸಿ ನುಣ್ಣಗೆ ರುಬ್ಬದೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಇದಕ್ಕೆ 1 ಕಪ್ ಪುಡಿ ಬೆಲ್ಲ ಸೇರಿಸಿ ಮಿಕ್ಸಿಯಲ್ಲಿ 2-3 ಸೆಕೆಂಡ್ಗಳ ಕಾಲ ರುಬ್ಕೊಂಡ್ರೆ ಸಾಕಾಗತ್ತೆ. ಮೇಲಿಂದ ಕೆಂಪಾದ ಎಳ್ಳನ್ನು ಸೇರಿಸಿ ಈ ಮಿಶ್ರಣಕ್ಕೇನೆ 1 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀವಿ. ಇದರಿಂದ ಎಲ್ಲ ಪದಾರ್ಥಗಳು ಹದವಾಗಿ ಬೆರೆತು ಉಂಡೆ ಕಟ್ಟುವಕ್ಕೆ ಬೇಕಾಗಿರುವಂತಹ ಜಿಡ್ಡಿನ ಅಂಶವನ್ನು ಬಿಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ನಾದಿ ಕೊನೆಯದಾಗಿ ಕೈಗೆ ಬೇಕಾದರೆ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ನಿಮಗೆ ಬೇಕಾದ ಗಾತ್ರದ ಉಂಡೆಗಳನ್ನಾಗಿ ಕಟ್ಕೊಳ್ಳಿ. ನಾಗಪ್ಪನ ನೈವೇದ್ಯಕ್ಕೆ ಸಾಂಪ್ರದಾಯಿಕ ನಾಗರ ಪಂಚಮಿ ಉಂಡೆ ಸಿದ್ಧ. ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರು ಸ್ಪೆಷಲ್ ನೈವೇದ್ಯ ಮಾಡೋದಾದರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ.